ನಿಮ್ಮಲ್ಲಿ ಯಾರಾದ್ರೂ ಕೆಲವೊಮ್ಮೆ ಈ ವಿಷಯನ ಅಬ್ಸರ್ವ್ ಮಾಡಿದ್ದೀರಾ? ನಾವು ಜನರ ಮಧ್ಯೆ ಇದ್ರೂ ನಮ್ಗೆ ಯಾಕೋ ಒಬ್ಬಂಟಿಯಾಗಿ ಫೀಲ್ ಆಗ್ತಾ ಇರುತ್ತೆ. ಇನ್ನು ಸರಿಯಾಗಿ ಹೇಳ್ಬೇಕು ಅಂದ್ರೆ, ನಾವು ಒಬ್ರೇ ಇರಲ್ಲ, ನಮ್ ಸುತ್ತ ಜನ ಇರ್ತಾರೆ, ಆದ್ರೂ ನಮ್ಗೊಳಗೆ ಯಾಕೋ ತುಂಬಾ ಲೋನ್ಲಿಯಾಗಿ ಫೀಲ್ ಆಗ್ತಾ ಇರುತ್ತೆ, ತುಂಬಾ ಎಂಟಿ ಆಗಿ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಹೀಗಾಗತ್ತೆ? ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ. ನೀವು ಕೇಳ್ತಾ ಇರೋದು ಗನೋರ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ನಾನು ನಿಮ್ಮ ಅಭಿ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ನಾವು ಜನರ ಜೊತೆ ಮಾತಾಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ, ಎಲ್ಲ ನಾರ್ಮಲ್ ಇದೆ ಅಂತ ನಮಗೆ ಹೊರಗಡೆ ಫೀಲ್ ಆಗ್ತಾ ಇದ್ರು ಒಳಗಡೆ ಏನೋ ಡಿಸ್ಕನೆಕ್ಟ್ ಆಗಿದೀವಿ ಅಂತಾನೆ ಅನ್ನಿಸ್ತಾ ಇರುತ್ತೆ. ನಾವು ಆ ಜಾಗದಲ್ಲಿದ್ದೀವಿ, ಆದ್ರೆ ಕಂಪ್ಲೀಟ್ ಆಗಿ ಆ ಜಾಗದಲ್ಲಿಲ್ಲ. ಈ ತರದೊಂದು ಫೀಲಿಂಗ್ ಇರುತ್ತೆ ನಮ್ಗೆ. ಸೊ ಈ ಫೀಲಿಂಗ್ ನ ನಾವು ಎಷ್ಟೇ ಇಗ್ನೋರ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದಿನ್ನೂ ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಫಾರ್ ಎಕ್ಸಾಂಪಲ್, ಜಸ್ಟ್ ಇಮ್ಯಾಜಿನ್ ನಾವು ಒಂದು ಕ್ರೌಡೆಡ್ ಜಾಗದಲ್ಲಿ ನಿಂತಿದೀವಿ ಅಂತ. ಅಲ್ಲಿರೋ ಜನ ಎಲ್ಲ ಅವರಷ್ಟಕ್ಕೆ ಅವರು ಮಾತಾಡ್ತಾ ಇದಾರೆ, ಹರಟೆ ಹೊಡಿತಾ ಇದಾರೆ, ನಗ್ತಾ ಇದಾರೆ. ಆದ್ರೆ ನಮ್ಗೆ ಒಂದು ಫೀಲಿಂಗ್ ಬರೋದಕ್ಕೆ ಶುರು ಆಗುತ್ತೆ, ದಟ್ ನಾನು ಈ ಜಾಗಕ್ಕೆ ಬಿಲಾಂಗ್ ಮಾಡ್ತಿಲ್ಲ, ಐ ಆಮ್ ನಾಟ್ ಬಿಲಾಂಗಿಂಗ್ ಟು ದಿಸ್ ಪ್ಲೇಸ್ ಅನ್ನೋ ತರದೊಂದು ಫೀಲಿಂಗ್ ನಮ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಾವು ಆ ಜಾಗದಲ್ಲಿದ್ದೀವಿ, ಆದ್ರೆ ಆ ಜಾಗಕ್ಕೆ ನಾವು ಕನೆಕ್ಟ್ ಆಗೋದಕ್ಕಾಗ್ತಿಲ್ಲ, ನಾವು ಕನೆಕ್ಟೆಡ್ ಆಗಿ ಆ ಜಾಗದಲ್ಲಿ ಇರೋದಕ್ಕಾಗ್ತಿಲ್ಲ. ಏನು, ಸುಮ್ಮನೆ ಆ ಜಾಗದಲ್ಲಿದ್ದೀವಿ ಅನ್ನೋ ತರ ಇರ್ತೀವಿ. ಸೊ ಲೋನ್ಲಿನೆಸ್ ಅಂದ್ರೆ ನಮ್ ಜೊತೆ ಯಾರು ಇಲ್ಲ ಅಂತ ಅಲ್ಲ, ಅಥವಾ ನಮ್ ಸುತ್ತಮುತ್ತ ಜನ ಇಲ್ಲ, ನಮ್ಗೆ ಅಂತ ಯಾರು ಇಲ್ಲ ಅಂತ ಅಲ್ಲ. ಜನರ ಮಧ್ಯೆ ಇದ್ರೂ ನಮಗೆ ಲೋನ್ಲಿ ಅನ್ನೋದು ಫೀಲ್ ಆಗುತ್ತೆ. ಯಾವಾಗ ಅಂದ್ರೆ ಆ ಜಾಗದಲ್ಲಿ ನಮ್ಮನ್ನ ಅರ್ಥ ಮಾಡ್ಕೊಳೋರು ಯಾರು ಇಲ್ಲ ಅಂದ್ರೆ ನಮ್ಗೆ ಲೋನ್ಲಿಯಾಗಿ ಫೀಲ್ ಆಗುತ್ತೆ. ರಿಯಲ್ ಕನೆಕ್ಷನ್ಸ್ ಇಲ್ಲ ಅಂದ್ರೆ ಲೋನ್ಲಿನೆಸ್ ಫೀಲ್ ಆಗುತ್ತೆ ಹೊರತು ಪ್ರೆಸೆನ್ಸ್ ಇಲ್ಲ ಅಂದ್ರೆ ಅಲ್ಲ. ಸೊ ಯಾವಾಗಾದ್ರೂ ನಿಮ್ಗೆ ಲೋನ್ಲಿ ಅನಿಸ್ತಿದೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ವೀಕ್ ಆಗಿದ್ದೀರಾ ಅಂತಾನೂ ಅಲ್ಲ, ನೀವು ಜಸ್ಟ್ ಒಂದು ರಿಯಲ್ ಕನೆಕ್ಷನ್ಗೆ ಹುಡುಕ್ತಾ ಇದ್ದೀರಾ. ಸೊ ಇವತ್ತಿನ ನನ್ನ ಕಿವಿ ಮಾತೇನಪ್ಪಾ ಅಂದ್ರೆ, ನಿಮ್ಗೆ ನಿಮ್ ಜೀವನದಲ್ಲಿ ನಿಮ್ ಜೊತೆ ತುಂಬಾ ಜನ ಇರಬೇಕು ಅಂತ ಏನಿಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳೋ ಅಂತವ್ರು ಯಾರಾದ್ರೂ ಒಬ್ರು ನಿಮ್ ಜೊತೆ ಇದ್ರೆ ಸಾಕು. ಬಿಕಾಸ್ ಆ ಒಬ್ರ ಜೊತೆ ನಿಮಗೆ ಏನ್ ನಿಜ ಅನ್ಸುತ್ತೋ, ನೀವು ಹೇಗಿರ್ಬೇಕು ಅಂತ ಅನ್ಸುತ್ತೋ ಹಾಗಿರ್ಬೋದು. ಬಿಕಾಸ್ ಅವರು ನಿಮ್ಮನ್ನ ನೀವು ಹೇಗಿದ್ದೀರೋ ಹಾಗೆ ಅರ್ಥ ಮಾಡ್ಕೊಂತಾರೆ. ಅಥವಾ ನೀವು ತುಂಬಾ ಜನ ಜೊತೆ ಇರಬೇಕು ಅಂದ್ರೆ ಅವ್ರೇನ್ ಅನ್ಕೊಂತಾರೆ, ಇವ್ರೇನ್ ಅನ್ಕೊಂತಾರೆ ಅಂತ ನೀವು ಪ್ರಿಟೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ನಿಮ್ಗೆ ಏನ್ ನಿಜ ಅನ್ಸುತ್ತೋ ಅಥವಾ ನಿಮ್ಮ ನಿಜಾಂಶ ಏನಿದೆಯೋ ಅದನ್ನ ಕಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಂತ ಜನರ ಮಧ್ಯೆ ಇದ್ದಾಗ ನೀವು ನಿಮ್ಮ ತನನ ಕಳ್ಕೊಂತೀರಾ. ಸೊ ನಿಮ್ಗೆ ಅಂತ ಜಾಗದಲ್ಲಿದ್ರೆ ಲೋನ್ಲಿಯಾಗಿ ಫೀಲ್ ಆಗೋದು ತುಂಬಾನೇ ಸಹಜ. ಇದುವರೆಗೂ ನೀವು ಕೇಳಿದ್ದು ಗನೋರ ಮೀಡಿಯಾ ಕ್ಲಬ್ಬಿನ ಕಿವಿ ಮಾತು. ಹೋಗೋದಕ್ಕೂ ಮುಂಚೆ ನಾನು ಯಾವಾಗ್ಲೂ ಹೇಳೋ ತರ, ಲೈಫು ತುಂಬಾನೇ ಸಿಂಪಲ್ ಆಗಿದೆ ಕಣ್ರಿ. ಅದನ್ನ ನಾವೇ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂತ ಇದೀವಿ. ಸೊ ಇರೋ ಈ ಒಂದು ಸಿಂಪಲ್ ಜೀವನ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ಸೈನಿಂಗ್ ಆಫ್, ನಿಮ್ಮ ಅಭಿ.